ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡದಲ್ಲಿ ತುಂಬ ಹೂಗಳು ಬರಬೇಕು ಅಂತಂದರೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು, ಅದು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ಯಾವ ರೀತಿ ನಾವು ಫರ್ಟಿಲೈಸರ್ನ ತಯಾರಿಸ್ಕೋಬೇಕು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಸುಮಾರು ಜನ ಕಾಮೆಂಟ್ ಮಾಡ್ತಾನೆ ಇದ್ರು, ವಿಡಿಯೋ ನೋಡಿದಾಗಲೆಲ್ಲ ಸುಮಾರು ಹೂಗಳು ಬಿಟ್ಟಿರುತ್ತಲ್ಲ, ನೀವು ಏನು ಯೂಸ್ ಮಾಡ್ತೀರಾ ಗಿಡಗಳಿಗೆ ಅಂತ. ಈಗಾಗಲೇ ನಾನು ಸುಮಾರು ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ನ ತಯಾರಿಸಿ ನಿಮಗೆ ತೋರಿಸಿದ್ದೀನಿ. ಆದರೂ ಕೂಡ ಒಂದು ಹೆಚ್ಚಾಗಿ ನಾನು ಬಳಸುವಂಥ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನೇನಾದರೂ ನೀವು ತಯಾರಿಸಿ ನಿಮ್ಮ ಗಿಡಗಳಿಗೆ 15 ದಿನಕ್ಕೆ ಒಂದು ಸಲ ನಿಮ್ಮ ಗಿಡಗಳಿಗೆ ನೀವು ಕೊಡೋದೇ ಆದರೆ ಯಾವುದೇ ಕಾರಣಕ್ಕೂ ಗಿಡಗಳಲ್ಲಿ ಯಾವ ಪ್ರಾಬ್ಲಮ್ಗಳು ಬರೋದಿಲ್ಲ. ಹಾಗೆ ಹೆಚ್ಚಾಗಿ ಹೂಗಳು ಬರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ ಎಷ್ಟೊಂದು ದೊಡ್ಡದಾಗಿ ಹೂಗಳು ಬಂದಿದೆ, ಹಾಗೆ ಎಷ್ಟೊಂದು ಹೂಗಳು ಬಂದಿದೆ. ಇನ್ನೂ ಸುಮಾರು ಮೊಗ್ಗುಗಳಿದೆ ಹೂಗಳು ಅರಳಕ್ಕೆ. ಇಷ್ಟೊಂದು ಮೊಗ್ಗುಗಳು ಬರೋಕ್ಕೆ ನಾನು ಏನು ಹಾಕ್ತೀನಿ ಅನ್ನೋದು ಇವತ್ತಿನ ಸೀಕ್ರೆಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇಷ್ಟ ಆದರೆ ಗೊತ್ತಲ್ವಾ ನಿಮಗೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಿಗೆ ನೀಡಿದೆ ಅವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ನಾನು ಫರ್ಟಿಲೈಸರ್ನ ಹೇಳೋ ಮುಂಚೆ ಕೆಲವೊಂದು ಬೇಸಿಕ್ ಟಿಪ್ಸ್ಗಳನ್ನ ಹೇಳ್ತೀನಿ. ಬಿಕಾಸ್ ಬರೀ ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡದಲ್ಲಿ ಹೂಗಳು ಬರೋದಿಲ್ಲ. ಬೇಸಿಕ್ ನೀಡನ್ನು ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಹೇಗೆ ನಾವು ಬರೀ ಊಟ ಮಾಡೋದ್ರಿಂದ ನಾವು ಚೆನ್ನಾಗಿರ್ತೀವಿ ಅನ್ನೋದಲ್ಲ, ನಮಗೆ ಹೇಗೆ ಗಾಳಿ, ಬೆಳಕು, ನೀರು ಎಲ್ಲವೂ ಬೇಕು, ಹಾಗೆ ಗಿಡಗಳಿಗೂ ಕೂಡ ಎಲ್ಲವೂ ಬೇಕು. ಅದಕ್ಕೋಸ್ಕರ ಕೆಲವೊಂದು ಟಿಪ್ಸ್ಗಳನ್ನ ಫರ್ಟಿಲೈಸರ್ ಹೇಳುವ ಮುಂಚೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಫಸ್ಟಿಗೆ ಹೂಗಳನ್ನು ಅಂದರೆ ಹೂವಿನ ಗಿಡಗಳನ್ನ ನೀವು ಬೆಳೆಸ್ತಾ ಇದ್ದೀರಾ ಅಂತಂದರೆ ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ತುಂಬ ಅದ್ರ ಹಿಂದೆ ನೀವು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಬಿಕಾಸ್ ಬೇರೆ ಗಿಡಗಳು ಆದರೆ ಅದಕ್ಕೆ ಹೆಚ್ಚು ನೀವು ಕೇರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಹೂವಿನ ಗಿಡಗಳಿಗೆ, ಫಾರ್ ಎಕ್ಸಾಂಪಲ್ ದಾಸವಾಳ ತಗೊಳ್ಳಿ, ನೀವು ಗುಲಾಬಿ, ಈ ರೀತಿಯಾದಂಥ ಹೂಗಳು ಕಂಟಿನ್ಯೂಸ್ ಆಗಿ ನಿಮ್ಮ ಗಿಡಗಳಲ್ಲಿ ಬಿಡಬೇಕು ಅಂದರೆ ಕೆಲವೊಂದು ನೀವು ಪಾಲಿಸ್ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಬಂದು ಸೂರ್ಯನ ಬೆಳಕು ಅಥವಾ ಬಿಸಿಲು ಇಲ್ಲದೇ ಇದ್ದರೆ ಗಿಡ ನಿಜವಾಗ್ಲೂ ಹೂಗಳನ್ನ ಕೊಡೋದಿಲ್ಲ. ನೀವು ಎಷ್ಟೇ ಫರ್ಟಿಲೈಸರ್ ಹಾಕಿದರೂ ಹೂಗಳನ್ನ ಕೊಡೋದಿಲ್ಲ. ಅದಕ್ಕೆ ಫಸ್ಟು ಪಾಯಿಂಟು ಕರೆಕ್ಟಾಗಿ ನಿಮಗೆ ಸನ್ಲೈಟ್ ಬೀಳುವಂಥ ಜಾಗದಲ್ಲಿ ನಿಮ್ಮ ಗಿಡಗಳನ್ನ ನೀವು ಇಡಬೇಕಾಗುತ್ತೆ. 5 ರಿಂದ 6 ಗಂಟೆ ಬಿಸಿಲು ಬಿದ್ದಾಗ ಮಾತ್ರ ಗಿಡದಲ್ಲಿ ಅದು ಫೋಟೋಸಿಂಥಸಿಸ್ ಕ್ರಿಯೆನ ನಡೆಸುತ್ತೆ, ಹಾಗೆಯೇ ಹೆಚ್ಚಾಗಿ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ, ಹಾಗೆ ಗಿಡವನ್ನು ಗಟ್ಟಿಯಾಗಿಡುತ್ತೆ, ಬೇರುಗಳು ಗಟ್ಟಿಯಾಗುತ್ತೆ. ಬೇರುಗಳು ಚೆನ್ನಾಗಿದ್ದರೆ, ಗಿಡ ಚೆನ್ನಾಗಿದ್ದರೆ ಮಾತ್ರ ಹೂಗಳು ಬರುವಂಥದ್ದು. ಇನ್ನು ನೆಕ್ಸ್ಟ್ ಬಂದು ನಾವು ಬರೀ ಬಿಸಿಲು ಕೊಟ್ಟರೆ ಸಾಕಾ? ಇಲ್ಲ, ಯಾವ ರೀತಿಯಾದಂಥ ಮಣ್ಣನ್ನು ಯೂಸ್ ಮಾಡಬೇಕು ದಾಸವಾಳ ಗಿಡಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೀವು 40% ಆಗುವಷ್ಟು ಗಾರ್ಡನ್ ಸಾಯಿಲ್ ಅಂತಂದರೆ ಸಾದಾ ಮಣ್ಣನ್ನು ನೀವು ತೊಗೊಂಡಾದ ಮೇಲೆ ಅದಕ್ಕೆ 30% ಆಗುವಷ್ಟು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟನ್ನು ನೀವು ಹಾಕಬೇಕಾಗುತ್ತೆ. ಇನ್ನು ಉಳಿದಿರೋ ಅಂಥ 30% ಏನಿದೆ ಇದನ್ನು ಮಿಸ್ ಮಾಡಲೇಬಾರ್ದು. ಮರಳನ್ನು ಹಾಕಬೇಕಾಗುತ್ತೆ. ಮರಳು ಹಾಕೋದ್ರಿಂದ, ಸ್ಯಾಂಡ್ ಹಾಕೋದ್ರಿಂದ ಗಿಡದಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ, ಅಂದರೆ ಪಾಟಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ. ಗಿಡದ ಎಲೆಗಳು ಹಳದಿ ಆಗೋದಿಲ್ಲ. ಗಿಡದ ಎಲೆಗಳು ಹಳದಿ ಆಗೋದು, ಹಾಗೆ ಗಿಡದ ಮೊಗ್ಗುಗಳು ಹಳದಿಯಾಗಿ ಉದುರೋದು ಯಾವಾಗುತ್ತೆ ಗೊತ್ತಾ? ಗಿಡದಲ್ಲಿ ಹೆಚ್ಚು ನೀರು ನಿಂತ್ಕೊಂಡಾಗ, ಗಿಡದ ಬೇರುಗಳು ತುಂಬ ನೀರಲ್ಲಿ ಇದ್ದಾಗ, ರೂಟ್ ರಾಟ್ ಆದಾಗ ಗಿಡದಲ್ಲಿ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಗಿಡದಲ್ಲಿ ನೀವು ಮಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ 30% ನೀವು ಮರಳನ್ನು ಹಾಕಲೇಬೇಕಾಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ, 40% ಆಗುವಷ್ಟು ಗಾರ್ಡನ್ ಸಾಯಿಲ್, 30% ಆಗುವಷ್ಟು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್, ಇನ್ನು 30% ಆಗುವಷ್ಟು ಸ್ಯಾಂಡ್. ಈ ರೀತಿಯಾಗಿ ನೀವು ಮಣ್ಣನ್ನು ಚಾಯ್ಸ್ ಮಾಡಿಕೊಂಡಾಗ ನಿಮ್ಮ ಗಿಡ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ, ಹಾಗೆ ಹೆಚ್ಚೆಚ್ಚು ಹೂಗಳು ಬರುವಂಥದ್ದು. ಇನ್ನು ನೆಕ್ಸ್ಟ್ ಬಂದು ನೀರು ಯಾವ ರೀತಿ ಗಿಡಕ್ಕೆ ಕೊಡಬೇಕು, ಏನಿದು ನೀರನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರಲ್ಲ ಇವರು ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀರು ಯಾವ ರೀತಿ ಕೊಡ್ತೀವಿ ಅನ್ನೋದು ಡೈರೆಕ್ಟಾಗಿ ಇದು
ಹೂಗಳನ್ನ ಬಿಡೋದು ಬಿಡದೇ ಇರೋದಕ್ಕೆ ಕಾರಣವಾಗಿರುತ್ತೆ. ಬಿಕಾಸ್ ನಾವು ನೀರನ್ನು ಮೇಲಿನ ಮೇಲೇನೂ ಕೊಡಬಾರ್ದು, ತುಂಬ ಅಂಡರ್ ವಾಟ್ರಿಂಗು ಮಾಡಬಾರ್ದು, ಓವರ್ ವಾಟ್ರಿಂಗು ಮಾಡಬಾರ್ದು. 2 ದಿನಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ಮಣ್ಣನ್ನು ಚೆಕ್ ಮಾಡಿ, ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಬೇಕಾಗುತ್ತೆ. ನಾನು ಡೈಲಿ ಎಲ್ಲ ಗಿಡಗಳಿಗೂ ನೀರು ಕೊಡ್ತೀನಿ, ಹಾಗೆ ಎಲ್ಲ ಹೂವಿನ ಗಿಡಗಳಿಗೂ ನೀರು ಕೊಟ್ಬಿಡೋಣ ಅಂತ ನೀವೇನಾದರೂ ಕೊಟ್ಟರೆ ಗಿಡ ಸತ್ತೋಗುತ್ತೆ ಗ್ಯಾರಂಟಿ. ನೀವು ಏನೇ ಫರ್ಟಿಲೈಸರ್ ಹಾಕಿ, ನೀವು ಎಷ್ಟೇ ಬಿಸಿಲಲ್ಲಿ ಇಡಿ, ನೀವು ಎಷ್ಟೇ ಚೆನ್ನಾಗಿರೋಂಥ ಮಣ್ಣು ತೊಗೊಂಡ್ರೂ ಕೂಡ ಗಿಡ ಸತ್ತೋಗೋವಂಥ ಚಾನ್ಸಸ್ ಇರುತ್ತೆ. ಈ ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು. ಬಿಕಾಸ್ ಈ ಹೂಗಳನ್ನ ಬಿಡಬೇಕು ಅನ್ನೋದು ಇದರಲ್ಲಿ ತುಂಬ ಫರ್ಟಿಲೈಸರ್ನ ಹಾಕೋದು ಮಾಡೋಕ್ಕೆ ಹೋಗ್ಬಾರ್ದು. ಅದು ನೆಕ್ಸ್ಟ್ ನಾನು ಹೇಳ್ತೀನಿ. ಈಗ ನಿಮ್ಗೆ ಗೊತ್ತಾಯ್ತಲ್ವ ಸನ್ಲೈಟ್ ಯಾವ ರೀತಿ ಕೊಡಬೇಕು, ಹಾಗೆ ಮಣ್ಣು ಯಾವ ರೀತಿ ಚಾಯ್ಸ್ ಮಾಡ್ಕೋಬೇಕು, ನೀರು ಯಾವಾಗ ಕೊಡಬೇಕು, ಇಷ್ಟು ಗೊತ್ತಾದ ಮೇಲೆ ಇನ್ನು ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಹೇಗೆ ಕೊಡಬೇಕು. ಫಸ್ಟಿಗೆ ಇವತ್ತಿನ ಫರ್ಟಿಲೈಸರ್ ಯಾವ ರೀತಿ ತಯಾರಿಸೋದು ಅಂತ ಹೇಳ್ಬಿಡ್ತೀನಿ. ಒಂದು ಈ ರೀತಿಯಾದಂಥ ಪಾತ್ರೆ ತೊಗೊಳ್ಳಿ. ನೀವು ಬಾಳೆಹಣ್ಣನ್ನು ಯೂಸ್ ಮಾಡ್ಕೊಂಡಾದ್ಮೇಲೆ ಬಾಳೆಹಣ್ಣು ಸಿಪ್ಪೆನ ನೀವು ಡಸ್ಟ್ಬಿನ್ಗೆ ಹಾಕೋ ಬದಲು ಈ ರೀತಿಯಾಗಿ ಒಂದು ಬುಟ್ಟೀಲಿ ಚೆನ್ನಾಗಿ ಚಿಕ್ಕ ಪೀಸಾಗಿ ನೀವು ಸೀಸರ್ಸಿಂದ ಕಟ್ ಮಾಡಿಕೊಂಡು ಇದು ಮುಳುಗೋವಷ್ಟು ನೀರನ್ನು ಹಾಕಿದರೆ ಸಾಕು. ಮುಳುಗೋವಷ್ಟು ನೀರನ್ನು ಹಾಕಿದಾದ್ಮೇಲೆ 2 ರಿಂದ 3 ದಿನ ಕಂಪ್ಲೀಟಾಗಿ ಇದನ್ನು ಒಂದು ಪ್ಲೇಟ್ ಅಥವಾ ಒಂದು ರಟ್ಟಿಂದು ಏನಾದರೂ ನಿಮ್ಮ ಹತ್ರ ಇದ್ದರೆ ಕವರ್ ಮಾಡಿಬಿಟ್ಟು ಬಿಟ್ಬಿಡಿ. ಸೊ ಈ ರೀತಿ ಬಿಟ್ಟಾಗ ಏನಾಗುತ್ತೆ, ಇದರಲ್ಲಿರುವಂಥ ಪೊಟ್ಯಾಷಿಯಮ್, ಫಾಸ್ಫರಸ್ ಹಾಗೆ ಕ್ಯಾಲ್ಶಿಯಂ ನೀರಿನೊಟ್ಟಿಗೆ ಬೆರೆತು ಆಗ ನಾವು ಆ ನೀರನ್ನು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಬನಾನಾ ಪೀಲಲ್ಲಿ ಹೆಚ್ಚಾಗಿ ಹೇರಳವಾಗಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಹಾಗೆ ಕ್ಯಾಲ್ಶಿಯಂ ಇರೋದ್ರಿಂದ ಈ 3 ಗಿಡಗಳಿಗೆ ಬೇಕಾಗಿರೋ ಅಂಥ ನ್ಯೂಟ್ರಿಯೆಂಟ್ಸ್. ಈ ನ್ಯೂಟ್ರಿಯೆಂಟ್ಸಿಂದ ಏನಾಗುತ್ತೆ ಅನ್ನೋದಾದರೆ, ಈ ನ್ಯೂಟ್ರಿಯೆಂಟ್ಸಿಂದ ಹೆಚ್ಚಾಗಿ ಹೂಗಳು ಬರೋಕ್ಕೆ ಈ ಫರ್ಟಿಲೈಸರ್ ಗಿಡಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರನ್ನೇ ಕೊಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು DAP ಹಾಗೆ NPK ಯೂಸ್ ಮಾಡ್ತೀರಾ ಅನ್ನೋದಾದರೆ ಗಿಡಗಳಿಗೆ ಗ್ಯಾರಂಟಿಯಾಗಿ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಈ ನರ್ಸರಿಯಲ್ಲೆಲ್ಲ DAP, ಯೂರಿಯಾ, NPK ಯೂಸ್ ಮಾಡ್ತಾರೆ. ಬಿಕಾಸ್ ಯಾಕೆ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೂಗಳು ಬರಲಿ, ಅಟ್ರಾಕ್ಟಾಗಿ ಜನಗಳು ತೊಗೊಂಡೋಗ್ಲಿ ಅಂತ. ಅದು ಒಂದು ಸಲ ಸೇಲ್ ಆದಮೇಲೆ ಅವ್ರಿಗೆ ಯಾವುದೇ ಚಿಂತೆ ಇರೋದಿಲ್ಲ. ಬಟ್ ನಾವು ತೊಗೊಂಡು ಬರೋರು ಮನೆಗೆ ತೊಗೊಂಡು ಬಂದಾದಮೇಲೆ ಮತ್ತೆ ನಾವು DAP, NPK, ಯೂರಿಯಾ ಹಾಕೋದ್ರಿಂದ ಹೂಗಳೇನೋ ಚೆನ್ನಾಗಿ ಬರುತ್ತೆ, ಬಟ್ ಗಿಡ ಬೇಗ ಸತ್ತು ಹೋಗುತ್ತೆ, ಗಿಡ ಸುಟ್ಟಂಗಾಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ 2 ರಿಂದ 3 ದಿನ ಆದಮೇಲೆ ಈ ರೀತಿ ಆಗುತ್ತೆ. ನಿಮಗೆ ಬನಾನಾ ಪೀಲ್ ಒಟ್ಟಿಗೆ ನಾನು ಒಂದಿಷ್ಟು ಆನಿಯನ್ ಪೀಲ್ ಕೂಡ ನಾನು ಹಾಕ್ಕೊಂಡಿದ್ದೇನೆ. ನೀವು ಅದನ್ನು ಕೂಡ ಹಾಕೋಬೋದು. ಬರೀ ಬನಾನಾ ಪೀಲನ್ನು ಹಾಕೋತೀರಾ ಅನ್ನೋದಾದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲ ಸಪ್ರೇಟಾಗಿ ನಾವು 15 ದಿನದ ಗ್ಯಾಪಲ್ಲಿ ಒಂದು ಸಲ ಬನಾನಾ ಪೀಲನ್ನು ಕೊಡ್ತೀನಿ, ಒಂದು ಸಲ ನಾನು ಆನಿಯನ್ ಪೀಲನ್ನು ಕೊಡ್ತೀನಿ ಅನ್ನೋದಾದರೆ ಅದು ಕೂಡ ಓಕೆ. ಯಾವುದಾದ್ರೂ ನೀವು ಮಾಡ್ಬೋದು. ಸೊ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿರುತ್ತೆ. ಇದರಲ್ಲಿ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಮ್ ಹಾಗೆ ಕ್ಯಾಲ್ಶಿಯಮ್ ಮಿಕ್ಸ್ ಆಗಿರುವಂಥ ನೀರಿದು. ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡೋ ಬದಲು ಈಗ ನಿಮ್ಮ ಹತ್ರ ಎಷ್ಟು ಈ ಫರ್ಟಿಲೈಸರ್ ಬಂದಿರುತ್ತೆ ಅದಕ್ಕೆ 1:2 ಅಂತಂದರೆ ಅಷ್ಟೇ ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಈ ರಿಸಲ್ಟ್ ನಿಮಗೆ ವರ್ಕ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. 15 ದಿನಕ್ಕೊಂದ್ಸಲ ತಪ್ಪದೇ ಈ ನೀರನ್ನು ಕೊಟ್ಟು ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಗಿಡದಲ್ಲಿ ಅಂತಂದರೆ. ಚೇಂಜಸ್ ಆದಮೇಲೆ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಬಿಕಾಸ್ ನನಗೂ ಗೊತ್ತಾಗಬೇಕು ಯಾವುದು ರಿಸಲ್ಟು ಯಾವ ಗಿಡಗಳಿಗೆ ವರ್ಕ್ ಆಗ್ತಾ ಇದೆ. ನಾನು ಹೇಳೋದು ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನನಗೂ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ನೀವು ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ರೀತಿ ನೀರನ್ನು ಡೈಲ್ಯೂಟ್ ಮಾಡ್ಕೊಂಡು ಆದಮೇಲೆ ಗಿಡಗಳಿಗೆ ಕೊಡೋದು ಒಳ್ಳೆಯದು. ನೀವು ಡೈರೆಕ್ಟಾಗಿ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಡೈರೆಕ್ಟಾಗಿ ನೀವು ಫರ್ಟಿಲೈಸರ್ನ ಕೊಡೋದ್ರಿಂದ, ಡೈಲ್ಯೂಟ್ ಮಾಡ್ದೇ ಕೊಡೋದ್ರಿಂದ ಗಿಡದ ಬೇರುಗಳಿಗೆ ಎಫೆಕ್ಟ್ ಆದಂಗೆ ಆಗುತ್ತೆ. ಏನಾಗುತ್ತೆ, ಗಿಡಗಳ ಎಲೆಗಳು ಸುಟ್ಟಂಗೆ ಆಗೋದು, ಈ ರೀತಿ ಆಗೋದ್ರಿಂದ ಯಾವುದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದರೂ ಸ್ವಲ್ಪ ಡೈಲ್ಯೂಟ್ ಮಾಡಿ ಕೊಡೋದು ತುಂಬ ಒಳ್ಳೆಯದು. ಒಂದು ಗಿಡಕ್ಕೆ ಇಷ್ಟು ಗ್ಲಾಸು, ಇಲ್ಲಿ ತೋರಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ಇಷ್ಟು ಸಾಕು. ಇಷ್ಟನ್ನು ಮಾತ್ರ ನೀವು ಕೊಡಬೇಕಾಗುತ್ತೆ. ಇದನ್ನು ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಅಂತಂದರೆ, ದಾಸವಾಳ ಗಿಡಗಳಿಗೆ ಕೊಡ್ಬೋದು, ಹಾಗೆ ಗುಲಾಬಿ ಗಿಡಗಳಿಗೆ ಕೊಡ್ಬೋದು, ಅಥವಾ ನೀವೇನಾದರೂ ತರಕಾರಿ ಬೆಳೀತಾ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ಟೊಮ್ಯಾಟೊ ಹಾಗೆ ಉಳಿದಂಥದ್ದು ಎಲ್ಲ ತರಕಾರಿಗಳಿಗೂ ನೀವು ಈ ಫರ್ಟಿಲೈಸರನ್ನು ಕೊಡ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಷ್ಟು ಈಸಿಯಾಗಿ ಮನೆಯಲ್ಲೇ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾನು ತಯಾರಿಸೋದನ್ನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊಸ ಟಾಪಿಕ್ಕೊಂದಿಗೆ. ನಾನು ಎಲ್ಲ ಕಂಟೆಂಟನ್ನು ಕವರ್ ಮಾಡೋಕ್ಕೆ ನೋಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ ಆಗಿದ್ರೆ ನೀವು ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಾಯ್.